ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರು ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಏನಪ್ಪ ಬ್ಲಾಗ್ನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಕೌಶಿಕ್ದು ರೊಟೀನ್ ಬ್ಲಾಗ್ನ ನಾನು ಮಾಡೇ ಇಲ್ಲ. ಅದಕ್ಕೆ ಇವತ್ತು ಕೌಶಿಕ್ ರೊಟೀನ್ ಯಾವ ಥರ ಇರುತ್ತೆ, ಡೇ ಫುಲ್ ಅವ್ನು ಏನೇನು ಮಾಡ್ತಾನೆ, ಏನೇನು ತಿಂತಾನೆ ಅನ್ನೋದನ್ನೆಲ್ಲ, ಅವ್ನು ಏನೇನು ತೀಟೆ ಮಾಡ್ತಾನೆ ಅನ್ನೋದೆಲ್ಲ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಸದ್ಯ ಟೈಮ್ ಬಂದು 10:30 ಆಗಿದೆ. ಅವನು ಇವಾಗ ಎದ್ದ ತಕ್ಷಣವೇ ಅವನಿಗೆ ಮಳೆ ಬೇರೆ ಬರ್ತದೆ. ಇವತ್ತು 10:00ವರೆಗೆ ಮಳೆ ಸ್ಟಾರ್ಟ್ ಆಗಿದೆ. ವೆದರ್ ಅಂತೂ ತುಂಬ ಚಳಿ ಇದೆ. ಅದಕ್ಕೋಸ್ಕರ ನಾನು ಕೂಡ ಸ್ವೆಟರ್ ಹಾಕ್ಕೊಂಡು, ಕೌಶಿಕ್ಕು ಕೂಡ 2 ಬಟ್ಟೆ ಹಾಕಿದ್ದೀನಿ. ಪ್ಯಾಂಟ್ ಹಾಕಿದ್ದೀನಿ, ಫುಲ್ ಪ್ಯಾಂಟು, ಡೈಪರ್ ಹಾಕಿದ್ದೀನಿ. ಸಾಕ್ಸ್ ಎಲ್ಲ ಹಾಕ್ಕೊಳ್ಳಲ್ಲ ಅವನು, ಸೊ ಅದಕ್ಕೋಸ್ಕರ ಹಾಕಿಲ್ಲ. ಟೋಪಿನಂತೂ ಮಕ್ಕಳಂತೂ ಹಾಕ್ಕೊಳ್ಳೋದೇ ಇಲ್ಲ. ಇವಾಗ ಅವನಿಗೆ ಉಪ್ಪಿಟ್ಟು ಮಾಡಿದರು ಮನೇಲಿ, ಸೊ ಇವತ್ತು ಉಪ್ಪಿಟ್ಟನ್ನೇ ತಿನ್ನಿಸ್ತಾ ಇದ್ದೀನಿ. ಉಪ್ಪಿಟ್ಟಲ್ಲಿ ಏನು ಹಸಿಮೆಣ್ಸಿನ್ಕಾಯಿ ಎಲ್ಲ ಏನು ಹಾಕಿಲ್ಲ, ಯಾಕಂದರೆ ನಾವು ಕೂಡ ಹಸಿಮೆಣ್ಸಿನ್ಕಾಯಿ ಎಲ್ಲ ತಿನ್ನೋದಿಲ್ಲ. ಸೊ ಅದರಿಂದ ಇವಾಗ ಅವನು ಉಪ್ಪಿಟ್ಟೆ ತಿಂತಾನೆ ಆರಾಮ್ಸೆ, ಯಾಕಂದರೆ ಖಾರ ಇರಲ್ವಲ್ಲ. ಸೊ ಅದರಿಂದ ಮೇಡಮ್ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದರೆ ನಾನು ಆರಾಮ್ಸೆ ತಿನ್ನಿಸ್ತೀನಿ. ಸೊ ಇವತ್ತು ಬೇರೆ ಇನ್ನೇನೂ ಇಲ್ಲ. ಯಾಕೆ ಅವ್ನು ತಿಂತಾನೆ, ಆ್ಯಕ್ಚುಲಿ ಉಪ್ಪಿಟ್ಟೆಲ್ಲ ಇಷ್ಟಪಟ್ಟು ತಿಂತಾನೆ. ಮೇಡಮ್ ಮಾಡಬೇಕು. ಇವಾಗ ಇವನನ್ನು ಎತ್ಕೊಂಡು ತಿನ್ನಿಸ್ಬೇಕು, ಕುತ್ಕೊಂಡು ತಿನ್ನಲ್ಲ ಇವನು. ಮೇಡಮ್ ಜಾಣ ನೋಡಿ, ಜಾಣ ಅವನಿಗೆ ಸ್ವಲ್ಪ ಪೂಸಿ ಹೊಡಿಬೇಕು. ಪೂಸಿ ಹೊಡೆದು ತಿನ್ನಿಸ್ಬೇಕು, ಇಲ್ಲ ಅಂತಂದರೆ ಬಿಡ್ತಾನೆ. ಅಲ್ಲಿ ಪಾರಿವಾಳ ಬರ್ತದೆ ಮನೆ ಹತ್ರ, ಸೊ ಅದನ್ನು ತೋರಿಸ್ಕೊಂಡು ತಿನ್ನಿಸ್ಬೇಕು. ಇವಾಗ ಖಾಲಿ ಮಾಡಿ ಮತ್ತೆ ಆಮೇಲೆ ನೋಡೋಣ ಅವನೇನು ಮಾಡ್ತಾನೆ ಅಂತ, ಆವಾಗ ಸಿಗ್ತೀನಿ. ಸದ್ಯಕ್ಕೆ ಇವಾಗ ಉಪ್ಪಿಟ್ಟನ್ನ ಖಾಲಿ ಮಾಡಿಸ್ತೀನಿ ಕೌಶಿಕ್ಗೆ. ಮೇಡಮ್ಮ ಫೋನ್ ಎತ್ಕೊಳಕ್ಕೆ ಬರ್ತಾ ಇದ್ದಾನೆ ನೋಡಿ ಇವಾಗ. ಹಾಂ, ಹಾಯ್ ಮಾಡು ಕೌಶಿ. ಹಾಯ್ 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 ಮಾಡು ಕೌಶಿ. ಹಾಯ್ ಹಾಯ್ ಮೇಡಮ್ಮ. ಹೆಂಗೆ ಮಾಡೋದಾ? ಹಾಯ್ ತೋರಿಸ್ಬಿಡು. ಹೊತ್ತು ಆಟ ಆಡ್ಕೊಂಡು ಅಂದ್ಬಿಟ್ಟು ಹೋಗಿದ್ವಿ. ಹಾಯ್ ಮಾಡಲ್ವಾ? ಸ್ವಲ್ಪ ಹೊತ್ತು ಕೂತಿದ್ದು, ಅವರು ಕೂಡ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಏನೋ ಬಿಸಿ ಇದ್ರು. ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಇವನು ಅಂದರೆ ಅಭ್ಯಾಸ ಆಗಿದ್ದಾರೆ, ಸೊ ಹೋಗ್ಬೇಕಂತ ಇರ್ತಾನೆ. ಸೊ ಅವ್ನಿಗೊಂದು ಟೈಮ್ ಪಾಸ್ ಆಗುತ್ತೆ, ಮತ್ತು ನನಗೂ ಕೂಡ ಒಂದು ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ಕೂಡ ಒಂದು ಟೈಮ್ ಪಾಸ್ ಆಗುತ್ತೆ. ಒಟ್ಟಿನಲ್ಲಿ ದಿನಕ್ಕೆ 1 ಸಲ ಇಲ್ಲಾಂದರೆ 2 ಸಲ ಅವ್ನು ವಿಸಿಟ್ ಕೊಟ್ಟು ಬಂದೇ ಬರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಬಂದು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಹಂಗೆ ಮನೆಯೆಲ್ಲ ಗಲೀಜು ಮಾಡಿಬಿಡ್ತಾನೆ. ಏನಿದ್ರೂ ಬಿಡಲ್ಲ, ಎಲ್ಲನೂ ಬಿಸಾಕೋದು, ಈ ಥರ ಮಾಡೋದು. ಮಕ್ಕಳಿರೋ ಮನೇಲಿ ಇದೆಲ್ಲ ಮಕ್ಕಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಾವ್, ಥ್ಯಾಂಕ್ ಯು. ಕೊಡು ಮಮ್ಮಗೆ ಕೊಡು. ಥ್ಯಾಂಕ್ ಯು. ಯಾಕೆ ಹೇಳ್ತಾ ಇದೆಯಾ? ನೋಡಿ, ಆಟ ಸಾಮಾನು ಕೊಟ್ಟರೆ ಆಡಲ್ಲ. ಇವಾಗ ಏನಪ್ಪ, ಏನು ಬೇಕು ಕೇಳಿಸ್ರೆ ಆಯಿತು. ಫುಲ್ಲು ಅಯ್ಯೋ ಸಂಕಟ ಹತ್ಕೊಬಿಟ್ಟೈತಕ್ಕಪ್ಪ ನಮ್ಮ ಕೂಸ್ಗೆ. ಏನು ಹೇಳಪ್ಪ? ಏನು ಹೇಳ, ಏನು ನಿಂದು? ಏನು ಹೇಳು ನೋಡಿ. ಕೈ ಕೊಡು. ತಾಚಿ ಮಾಡಬೇಕಾ? ನೀನು ಇದ್ದೆ ಬರ್ತೈತೆ ಗೈಸ್. ಇವಾಗ ಟೈಮ್ ಬಂದು 12:30. ಇವಾಗ ಮಲ್ಕೋತಾನೆ. ದಿನಾಲೂ ಅಷ್ಟೇ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾನೋ ಗೊತ್ತಿಲ್ಲ, ಬಟ್ ಆದರೆ ಈ ಟೈಮಿಂಗಲ್ಲಿ ಸ್ವಲ್ಪ ಹೊತ್ತು ಮಲ್ಕೋತಾನೆ. ಇವಾಗ ಸ್ವಲ್ಪ ಹೊತ್ತು ಆಡಿದಾನೆ ಅಷ್ಟೇ. ಇವಾಗ ಅವನ್ನ ಮಲಗಿಸಿ ನಾನು ಆಮೇಲೆ ಸಿಗ್ತೀನಿ. ನೋಡೋಣ ಆಮೇಲೆ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು. ಸರಿ ನಡಿಯಪ್ಪ, ಆಯಿತು, ತಾಚಿ ಮಾಡಿ ನಡಿ. ಕೌಶಿಕ್ ಅಂದ್ಬಿಟ್ಟು ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ, ತೋರಿಸ್ತೀನಿ. ಮಕ್ಕಳಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಎಲ್ಲ ತಗೋತಾ ಇದ್ರು. ನಾನು ಅವಾಗಲೇ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತರಿಸೇ ಇರಲಿಲ್ಲ. ಸರಿ ಇವಾಗ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನೋಡೋಣ ಇವನಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ. ಸುಮ್ಮನೆ ಇರಮ್ಮ. ಈ ಥರ ಬಟ್ಟೆ ಕುತ್ಕೊ ಮೇಲೆ ವಾಶ್ ಮಾಡ್ಕೋಬೋದು ಇದನ್ನು. ಈ ಥರ ಮಕ್ಕಳಿಗೆ ಇಮೋಜಿಸ್ ಇದೆಲ್ಲ
ಕಳಿಸೋ ಥರದ್ದು ಇದು. ಇಲ್ಲಿ ಇದು ಹಿಂಗೆ ಓಪನ್ ಮಾಡೋದು, ಹಿಂಗೊಂದು ಎತ್ಕೊಟ್ಟಿದ್ದಾರೆ ಸೈಡಲ್ಲಿ ಲಾಕ್ ಮಾಡೋ ಥರ. ಇಲ್ಲಿ ಇದೆಲ್ಲ ಬಟ್ಟೆ ವಾಶ್ ಮಾಡ್ಕೊಬೋದು, ಮಕ್ಕಳು ಅಗಿತಾರೆ ಅನ್ನೋ ಇದಿರಲ್ಲ, ತಲೆನೋವಿರಲ್ಲ. ಇಲ್ಲಿ ಹಿಂದಿನೂ ಇದೆ ಮತ್ತು ಕನ್ನಡ ಇಲ್ಲ, ಇಂಗ್ಲೀಷ್ ಇದೆ ಅಷ್ಟೇ. ಹಿಂದಿ ಇದೆ, ಹಿಂದಿ ಮತ್ತು ಇಂಗ್ಲೀಷ್ ಇದೆ ಅಷ್ಟೇ. ಬಟ್ ಅವನಿಗೆ ಇದು ಅಂತಂದರೆ ಹಿಂದಿ ಇಂಗ್ಲೀಷ್ ಎರಡೂ ಇದೆ. ಏನೇನು ಫ್ರೂಟ್ಸ್ ಏನಿದೆ ಅದು ಮಾತ್ರ ತೋರಿಸ್ಬೋದು. ನೋಡೋಣ, ತಗೊಮ್ಮ ಅಂದರೆ ಫಸ್ಟ್ ಡೇನೇ ಗೊತ್ತಾಗಲ್ಲ, ನೋಡ್ತಾನೆ. ನೋಡಿದ್ದು ಅದು ಇದು ತೋರಿಸ್ದಾಗ ನೋಡುವಂಥ ಇಂಟ್ರೆಸ್ಟ್ ಬರುತ್ತೆ ಅಷ್ಟೇ. ಸದ್ಯಕ್ಕೆ ಇದು ನಾವು ಹಿಂಗೆ ಮಾಡೋದು. ಏನಮ್ಮ ಇದು ಕೌಶಿ? ಎಲಿಫೆಂಟ್ ಎಲ್ಲಮ್ಮ, ಎಲಿಫೆಂಟ್ ಇಲ್ಲಿ, ಎಲಿಫೆಂಟ್. ಡಾಗಿ 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 ಇಲ್ಲಿ, ಡಾಗಿ ತೋರಿಸು, ಎಲ್ಲಿದೆ ಡಾಗಿ? ಕೌಶಿ ತೋರಿಸು, ಇಲ್ಲಿ ಡಾಗಿ, ಡಾಗಿ ತೋರಿಸು, ಎಲ್ಲಿರೋದು ಡಾಗಿ? ತೋರಿಸು. ತೋರಿಸ್ತಾ ಇದ್ದಾನೆ ಕೈ. ಎಲ್ಲಮ್ಮ ಇರೋದು ಡಾಗಿ? ಎಲ್ಲಿ? ಇಲ್ಲಿ ಡಾಗಿ ತೋರಿಸು. ಎಲ್ಲಿ ತೋರಿಸ್ಬೇಕು ಇಟ್ಕೊಂಡು? ಇಲ್ಲಿ ಡಾಗಿ ತೋರಿಸು. ಎಲ್ಲಿ? ಕೈ ತೋರಿಸು, ಕೈ ತೋರಿಸ್ಬೇಕು ಹಿಂಗೆ. ಡಾಗಿ. ಎಲಿಫೆಂಟಲ್ಲಿ ಇದೆ ಎಲಿಫೆಂಟ್. ಇನ್ನೂ ಸ್ವಲ್ಪ ದಿವಸ ಹೋಗ್ಬೇಕು, ಇವೇ ತೋರಿಸಿ ನೋಡಿ ಹೇಳ್ಕೊಟ್ಟು ಆಮೇಲೆ ಕಲಿತಾರೆ. ಇವಾಗ ಈಗ ಅಂತಿದ್ದಾನೆ ಅವನು. ಓ ಅದೇನಮ್ಮ ಇದು? ಲಯನ್. ಲಯನ್. ಕವು ಇಲ್ಲಮ್ಮ, ಕವಿಲ್ಲಮ್ಮ, ಕವು ಇಲ್ಲಿ, ಕವು ಇಲ್ಲಿ, ಕವಿದು. ಅಂಬ ಇದು, ಕವಿದು. ತೋರಿಸು ಎಲ್ಲಿರೋದು? ಸರಿ, ಡಾಗಿ ಎಲ್ಲಿರೋದು? ಡಾಗಿ ಎಲ್ಲಮ್ಮ ಇರೋದು? ಡಾಗಿ ಎಲ್ಲಿರೋದು ತೋರಿಸು. ಇಲ್ಲಿ ಹಿಂಗೆ ತೋರಿಸ್ಬೇಕು, ಹಂಗೆ ಓಪನ್ ಮಾಡಬಾರ್ದು. ಇಲ್ಲಿ ಡಾಗಿ 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 ತೋರ್ಸಮ್ಮ, ನೀನು ತೋರಿಸು. ಇಲ್ಲಿ ಡಾಗಿ ನೋಡಿಲ್ಲಿ, ಎಲಿಫೆಂಟ್ ನೋಡಿಲ್ಲಿ. ಓಪನ್ ಮಾಡು. ಹೆಂಗೆ ಓಪನ್ ಮಾಡೋದು? ಹಿಂಗೆ ಓಪನ್ ಮಾಡೋದಾ? ಓ ಏನಮ್ಮ ಅದು? ಓನದು? ಓ ಅದಾ? ಇಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್, ಬನಾನಾ. ಇಲ್ಲಿ ಬನಾನಾ. ಇಲ್ಲಿ ಈ ಕಡೆ ಓಪನ್ ಮಾಡು, ಹಿಂಗೆ ಓಪನ್ ಮಾಡಬೇಕು. ಬನಾನಾ ನೋಡಿಲ್ಲಿ. ಯಾರಿದು? ಅಣ್ಣ ಯಾರಿದು? ಅಣ್ಣದು ಸ್ಲಿಪ್ಪರ್ ಎಲ್ಲಿರೋದು? ಅಯ್ಯೋ, ನಾನು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು. ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಡೈಲಿ ಅವನಿಗೆ ತೋರಿಸಿ ಹೇಳಿ ಕೊಟ್ಟರೆ ಮಕ್ಕಳು ಬೇಗನೆ ಕಲ್ತ್ಕೊತಾರೆ. ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿದೆ. ಇದರ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊತೀನಿ. ಮಾಮಿ ಅಲ್ಲಮ್ಮ ಅದು, ಮಾಮಿ ಅಲ್ಲ. ಈ ಕಡೆ ಇರೋದು ಇದೆಲ್ಲ ಏನಮ್ಮ? ನೋಡಮ್ಮ, ಇದು ಏನಿದು? ಇದೆಲ್ಲ ಏನಿದು? ಇದೆಲ್ಲ ಏನಿದು? ಓಪನ್ ಮಾಡು. ಓ ಹಂಗೆ ಮಾಡ್ತಾರೆ ಯಾರಾದರೂ. ಹಾಗೆ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಮನೆಯವ್ರಿಗಲ್ಲ, ನಮ್ಮ ಮನೆಗೆ ಗೆಸ್ಟ್ ಬಂದರು. ಆಮೇಲೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಆಮೇಲೆ 1 o'clock ಬೇರೆ ಆಗಿತ್ತಲ್ಲ, ಕೌಶಿಕ್ ಮಲಗಿಸೋಣ ಅಂತ ಬಂದೆ. ಅವನು ಮಲ್ಕೊಂಡಿಲ್ಲ, ಅವನು ಹಂಗೆ ಆಟ ಆಡ್ಕೊಂಡಿದ್ದ. ಆಮೇಲೆ ಇನ್ನೇನು 1 o'clock ಆಯ್ತಲ್ಲ ಅಂದ್ಬಿಟ್ಟು ನಾನು ಅಡುಗೆ ಮಾಡಿಬಿಡೋಣ, ಆಮೇಲೆ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ನೋಡಿದ್ರೆ ಮನೆಗೆ ಗೆಸ್ಟ್ ಬಂದರು. ಸರಿ ಅಂತ ಅಂದ್ಬಿಟ್ಟು ಅವ್ರು ಬಂದು ಅವ್ರಿಗೆ ಅಡುಗೆ ಮಾಡಿ, ಸಾಂಬಾರಿತ್ತು, ಅನ್ನ ಮಾಡಿ, ಸ್ವಲ್ಪ ಹಪ್ಪಳ ಎಲ್ಲ ಹಾಕಿ, ಆಮೇಲೆ ಸ್ವಲ್ಪ ಬಜ್ಜಿನ ಮಾಡಿದೆ. ಅದನ್ನು ತಿಂದ್ಕೊಂಡು ಅವ್ರು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಆಮೇಲೆ ಇನ್ನೇನು ಇವಾಗ 3:30 ಆಗೈತೆ ಟೈಮು. ಇವಾಗ ಜಸ್ಟ್ ಮಲ್ಕೊಂಡ. ಬೆಳಿಗ್ಗೆ ಎದ್ದಿರೋದು ಕೌಶಿಕು. ಏನು ಮಧ್ಯಾಹ್ನ ಮೊಸರನ್ನ ತಿನ್ನಿಸ್ದೆ ಅವನಿಗೆ. ಬಿಸಿ ಅನ್ನ ಮಾಡಿದ್ನಲ್ಲ, ಮೊಸರು ಅನ್ನ ತಿನ್ನಿಸ್ದೆ. ಮೊಸರನ್ನ ಕೂಡ ಮಕ್ಕಳಿಗೆ ಒಳ್ಳೆಯದು. ಒಂದು 10 ಮಂತ್ ಆದಮೇಲೆ ಮಕ್ಕಳಿಗೆ ಮೊಸರು ಕೊಟ್ಟರೆ, ಅಂದರೆ ನಾರ್ಮಲಾಗಿ 9 ಮಂತಿಂದ ಕೊಟ್ಟರೆ ಒಳ್ಳೆಯದು. ಮೊಸರು ತುಂಬಾ ಒಳ್ಳೆಯದು, ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ.
ನಾನು ಒಂದು 10 ಮಂತಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊಸರು ಅನ್ನ ಎಲ್ಲ. ಸೊ ಸಿಂಪಲಾಗಿ ಮೊಸರನ್ನ ತಿನ್ನಿಸಿದೆ, ಬೇರೆ ಇನ್ನೇನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅವರು ಬೇರೆ ಬಂದಿದ್ದರು. ಅವರು ಇನ್ನೂ ಬೇರೆ ಏನಾದರೂ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟು ಕರ್ಡ್ ರೈಸ್ ತಿನ್ನಿಸಿದೆ. ಸಾಯಂಕಾಲಕ್ಕೆ ಏನಾದರೂ ಮಾಡಿಬಿಟ್ಟು ತಿನ್ಸೋಣ ಅಂತ ಅಂದ್ಬಿಟ್ಟು. ನೋಡಿ ಒಂದೊಂದ್ಸಲ ಹಿಂಗೆ ಆಗೋಗುತ್ತೆ ಅವನ ರೊಟೀನ್ ಅಂತಂದರೆ ಇದೇ ಥರ ಇರುತ್ತೆ. ಆಟ ಆಡೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಬೇರೆ ಏನೇನು ಮಾಡಿಲ್ಲ ಅವನು. ಇವಾಗ ಸದ್ಯಕ್ಕೆ ಮಲಗಿದ್ದಾನೆ. ನೋಡೋಣ ಆಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ನಾನು ಬೇರೆ ಶಾಪ್ ಹತ್ರ ಹೋಗಬೇಕು. ನೋಡೋಣ ಆದಷ್ಟು ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಬರೀ ಅವನ್ನೇ ಈ ವ್ಲಾಗಲ್ಲಿ ಬರೋ ಥರ ನಾನು ಹಾಕ್ತೀನಿ. ಇವಾಗ ನೋಡ್ಬೋದು ಮಲಗಿದ್ದಾನೆ. ನಾನು ಮಲ್ಕೊಬೇಕಾದ್ರೆ ಅವನಿಗೆ ಡೈಪರ್ ಹಾಕಿ ಮಲಗಿಸ್ತೀನಿ. ಯಾಕಂದರೆ ಉಚ್ಚೆ ಮಾಡ್ತಾ ಇರ್ತಾನೆ, ಅವ್ನು ಜಾಸ್ತಿ ಉಚ್ಚೆ ಇರ್ತಾನೆ. ಸೊ ಅದರಿಂದ ಆಮೇಲೆ ಕೌಶಿಕ್ಗೆ ನಾನು ನೀರನ್ನ ಕುಡಿಸೋದನ್ನು ನಾನು ತೋರಿಸೆಲ್ಲ. ಬೆಳಿಗ್ಗೆ ಊಟ ತಿನ್ನಿಸ್ಬಿಟ್ಟು ನೀರು ಕುಡಿಸ್ದೆ, ಲೋಟದಲ್ಲಿ ಕುಡಿಸ್ದೆ. ಆಮೇಲೆ ಅದನ್ನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ನೆನಪಾಯಿತು, ಕೌಶಿ ನೀರು ಕುಡಿಯೋದು ತೋರಿಸ್ನಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೇನೆ ಅಂದರೆ ನಾರ್ಮಲಾಗಿ ಲೋಟದಲ್ಲೂ ಕೊಡ್ತೀನಿ. ಮತ್ತು ಇನ್ನೊಂದೇನಂತಂದರೆ ನಾರ್ಮಲಾಗಿ ಇದು ಪೈಪ್ ಥರ ಬರುತ್ತೆ ನೋಡಿ ಸ್ಟೀಲ್ದು, ಅದರಲ್ಲೂ ಕೊಡ್ತೀನಿ. ಅದು ಬಿಟ್ಟರೆ ಒಂದು ಬಾಟಲ್ ಇದೆ, ಕೌಶಿಕ್ ನೀರು ಕುಡಿತಾನಲ್ಲ ಬಾಟಲ್, ಅದಕ್ಕೂ ನಾನು ಒಂದು ಅರ್ಧ ನೀರು ತುಂಬಿ ಇಟ್ಟಿರ್ತೀನಿ. ಅವನು ಆ ಕಡೆ ಹೋದಾಗ ನೋಡಿದಾಗ ಅದನ್ನು ಎತ್ಕೊಂಡು ಕುಡಿತಾ ಇರ್ತಾನೆ. ಸೊ ಅದರಿಂದ ಆವಾಗಲೂ ಕೂಡ ನೀರು ಕುಡಿಸ್ದಂಗೆ ಆಗುತ್ತೆ. ಊಟ ಆದ ತಕ್ಷಣ 1-2 ಡ್ರಾಪ್ ಕುಡಿಸ್ತೀನಿ. ಆಮೇಲೆ ಒಂದು ಸ್ವಲ್ಪ ಅದನ್ನು ಎತ್ಕೊಂಡು ನೀರು ಊಟ ತಿಂದ ತಕ್ಷಣ ನೀರನ್ನ ಕುಡಿಸ್ಬಾರ್ದು ಅಂದ್ಬಿಟ್ಟು, ಯಾಕಂದರೆ ವಾಮಿಟ್ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕುಡಿಸ್ತೀನಿ ಅಷ್ಟೇ. ಅವನು ಎಷ್ಟು ಕುಡಿತಾನೆ ಅಷ್ಟು ಕುಡಿಸ್ತೀನಿ, ಫೋರ್ಸ್ ಮಾಡಲ್ಲ. ಆಮೇಲೆ ಬಾಟಲಲ್ಲಿ ಇಕ್ಕಿರ್ತಾನಲ್ಲ, ಬಾಟಲಲ್ಲಿ ತೊಗೊಂಡು ಅವನೇ ಕುಡಿತಾ ಇರ್ತಾನೆ. ಆ ಥರ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಕೌಶಿಕ್ ಮಲ್ಕೊಂಡಿದ್ದಾನಲ್ಲ, ನಾನು ಕೂಡ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಆಮೇಲೆ ಶಾಪ್ ಹತ್ರ ಹೋಗ್ಬಿಟ್ಟು ಬರಬೇಕು. ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ ಡೇ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಸಿಗ್ತೀನಿ. ಬಾಯ್. ನೋಡಿಲಿ ನಾನು ಇವಾಗ ತಾನೇ ಶಾಪಿಂದ ಬಂದು ಒಂದು 5-10 ನಿಮಿಷ ಆಯಿತು. ನೆನ್ನೆನೇ ಪಾನಿಪುರಿ ಗೋಲ್ಗಪ್ಪ ತಿನ್ನೋಣ ಅಂತ ಅಂದ್ಕೊಂಡೆ, ಆಮೇಲೆ ತಿನ್ನೋಕ್ಕಾಗಿಲ್ಲ. ಅದಕ್ಕೆ ನೆನ್ನೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಗೋಲ್ಗಪ್ಪದು ಪುರಿ ಮತ್ತು ಗೋಲ್ಗಪ್ಪ ಮಸಾಲೆದು ಪೌಡರ್ ಬರುತ್ತಲ್ಲ ಅದನ್ನು ತರಿಸಿದ್ದೆ. ಸರಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದೀನಿ. ಅದು ಅದು ಬೇಯೋ ಅಷ್ಟರಲ್ಲಿ ಇನ್ನು ಮಿಕ್ಕಿದ್ದ ರೆಡಿ ಮಾಡ್ಕೊಂಬಿಡ್ಬೇಕು. ಸ್ವಲ್ಪ ಈಗ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ. ಅಷ್ಟೇ ಇವಾಗ ಪೂರಿ ಮತ್ತು ಪಾನಿ ಎರಡನ್ನೂ ಪ್ರಿಪೇರ್ ಮಾಡ್ಕೊತೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಏನೋ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಆಗಿಬಿಟ್ಟು ಗುರ್ರ ಅಂತ ಇತ್ತು. ಅದಕ್ಕೇ ಸರಿ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದನ್ನು ನನಗೆ ಕೇಳೋಕ್ಕಾಗ್ತಾ ಇರಲಿಲ್ಲ, ಅದು ಯಾವ ಸೌಂಡ್ ಅಂತಲೇ ಗೊತ್ತಿಲ್ಲ. ಸರಿ ಇವಾಗ ನಾನು ಪಾನಿನ ಮನೇಲೇ ಮಾಡ್ಕೋಬೋದಾಗಿತ್ತು, ಬಟ್ ಒಂದ್ಸಲಿ ಪಾನಿಪುರಿ ಮಸಾಲನ ತರಿಸ್ಕೊಂಡಿದ್ನಲ್ಲ, ಸರಿ ಅದರಲ್ಲೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜೀರಾ ಪಾನಿ ಬರುತ್ತೆ ನೋಡಿ, ಆಚೆ ಕಡೆ ವೆರೈಟೀಸ್ ಪಾನಿಗಳು ಪುರಿ ಸಿಗುತ್ತೆ ನೋಡಿ, ಆ ಥರದ್ದು ಇದು ಜೀರಾ ಪಾನಿ. ನಾವು ಮನೇಲೇ ಮಾಡ್ಕೊತೀವಲ್ಲ ಅದೊಂಥರ ಇರುತ್ತೆ, ನಾವು ಗೋಲ್ಗಪ್ಪ ಶಾಪಲ್ಲಿ ತಿಂತೀವಲ್ಲ ಅದೊಂಥರ ಪಾನಿ ಟೇಸ್ಟ್ ಇರುತ್ತೆ. ಆಮೇಲೆ ನಾರ್ಮಲಾಗಿ ಈ ಬೇಲ್ಪುರಿ ಮಸಾಲೆ ಪುರಿ ಶಾಪಲ್ಲಿ ತಿಂತೀವಲ್ಲ ಅದು ಬೇರೆ ಥರ ಇರುತ್ತೆ. ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನನ್ನ ಫೇವ್ರೆಟ್ ಪಾನಿ ಅಂತಂದರೆ ಗೋಲ್ಗಪ್ಪ ಪಾನಿನೇ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇನಪ್ಪ ಅಂದರೆ ಜಸ್ಟ್ ನೀರಿಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ ಹಾಕ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಉಪ್ಪು ಬೇಕಂದ್ರೆ ಉಪ್ಪು, ಇನ್ನೇನು ಹಾಕೋಂಗಿಲ್ಲ, ನಾರ್ಮಲ್ ಆಗಿರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಜಾಸ್ತಿ ಸ್ಪೈಸಿ ಇರೋದಿಲ್ಲ. ಒಟ್ಟಿನಲ್ಲಿ ನನಗೆ ಮತ್ತು ನಮ್ಮ ಅಮ್ಮಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಚೆನ್ನಾಗಿತ್ತು. ನಾವು ಆಚೆ ಕಡೆಯಿಂದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ಹಾಕ್ತಾರೆ, ಬಟ್ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ. ಇದು ಆ ಥರ ಏನೂ ಇಲ್ಲ, ನಾರ್ಮಲಾಗಿ ತಿಂದಮೇಲೆ ಏನೂ ಆಗಿಲ್ಲ, ಚೆನ್ನಾಗಿ ಅನ್ನಿಸ್ತು. ಒಟ್ಟಿನಲ್ಲಿ ನಮಗೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಪಾನಿ. ನಾನು ಫಸ್ಟ್ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬರುತ್ತೋ ಏನೋ ಟೇಸ್ಟ್ ಹೆಂಗೆ ಬರುತ್ತೋ ಇಷ್ಟ ಆಗುತ್ತೋ ಆಗಲ್ವೋ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಮಾಡಿ ಕುಡಿದ್ನಲ್ಲ, ಆವಾಗ ಸರಿ ಬಂತು, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಪಾತ್ರೆಗೆ ನೀರು ಹಾಕ್ಕೊಂಡು ಇನ್ನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು
ಪೌಡರ್ ಏನಿದೆ ಅದನ್ನು ಹಾಕಿದೆ. ಇದಕ್ಕೆ ಬೇಕಂದರೆ ನಾವು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟನ್ನು ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಬೋದು. ಮತ್ತು ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಬೋದು. ಅದೇನೂ ಹಾಕಿಲ್ಲ, ನಾನು ಸುಮ್ಮನೆ ಪ್ಲೇನಾಗಿ ಮಾಡಿದೆ. ಟೈಮ್ ಬೇರೆ 8 ಗಂಟೆ ಆಗಿತ್ತಲ್ವ, ಸೊ ಲೇಟ್ ಆಯಿತು ತಿನ್ನೋದು ಅಂತಂದರೆ. ಮತ್ತು ಇನ್ನು ಅದು ಇದು ಮಾಡ್ಕೊಂಡು ಕೂತ್ಕೊಂಡು ಲೇಟ್ ಆಯಿತು ಅಂದರೆ ಊಟ ಟೈಮ್ ಆಗಿಬಿಡುತ್ತೆ, ಮತ್ತು ಇನ್ನು ಊಟ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಮಾಡಿದೆ. ಏನೂ ಇದು ಮಾಡಿಲ್ಲ, ನಾರ್ಮಲಾಗಿ ಪ್ಲೇನಾಗಿ ಮಾಡಿದೆ. ಕೌಶಿಕ್ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲೇ ಇದ್ದಾನೆ, ಅವ್ನು ಮಲಗಿಲ್ಲ, ಸುಮ್ಮನೆ ಹಂಗೆ ಬೆಡ್ ಮೇಲೆ ಆಟ ಆಡ್ತಾ ಇದ್ದಾನೆ. ಚೆನ್ನಾಗಿ ಬಂತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಜಾಸ್ತಿ ಸ್ಪೈಸಿ ಇಷ್ಟ ಆಗಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಈ ಒಂದು ಪಾನಿ ಕೂಡ ಚೆನ್ನಾಗಿದೆ, ಏನು ಅಷ್ಟೊಂದು ಕೆಟ್ಟದಾಗೇನೂ ಇಲ್ಲ. ಅದೇ ನಾನು ಹೇಳಿದ್ನಲ್ಲ ಆ ಥರ ಇದೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು, ನಾನು ಯಾವತ್ತೂ ಮಾಡೇ ಇಲ್ಲ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಮನೆಯಲ್ಲಿ. ಅದರಲ್ಲೂ ಕೌಶಿಕ್ನ ಇಟ್ಕೊಂಡು ಆ ಥರದ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇದು ಈಸಿಯಾಗಿತ್ತಲ್ಲ ಅಂದ್ಬಿಟ್ಟು ಇದು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಡೇ ಇನ್ನೊಂದು ದಿವಸ ಅಂದ್ಬಿಟ್ಟು ತಿನ್ನಬೇಕಂತ ಅಂದ್ಕೊಂಡೆ, ಆಮೇಲೆ ತಿಂದಿಲ್ಲ. ಸರಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಬಿಡು, ಬೇಡ ಅಲ್ಲಿ ಆಚೆ ಅಂತಂದ್ಬಿಟ್ಟು ಮಾಡಿದೆ. ಯಾಕಂದರೆ ಆಚೆ ಕಡೆ ತಿಂದಾಗೆಲ್ಲ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿತ್ತು. ಸರಿ ಮನೇಲಿ ಮಾಡಿಕೊಂಡು ನೋಡೋಣ, ಗ್ಯಾಸ್ಟ್ರಿಕ್ ಇವಾಗ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಥರ ಆಗ್ತಾ ಇರುತ್ತೆ. ಸರಿ ಮನೆಯಲ್ಲೇ ಮಾಡ್ಕೊಳ್ಳೋಣ, ಸರಿ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡೋಣ, ಚೆನ್ನಾಗಿತ್ತು ಅಂದರೆ ಇನ್ನೊಂದು ಸಲ ಮಾಡ್ಕೊಬೋದು, ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದು. ಬಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಬೇಕಂದರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಲ್ಟರ್ ಮಾಡ್ಕೊಬೋದು. ನಾನು ಪ್ಲೇನಾಗಿ ಮಾಡಿದೆ ಅಷ್ಟೇ. ಫಸ್ಟ್ ಪಾನಿನೆಲ್ಲ ಮಾಡಿಟ್ಕೊಂಡೆ, ಆಮೇಲೆ ಏನಿದೆ ಪುರಿ ಎಲ್ಲ ಎಣ್ಣೆಗೆ ಹಾಕಿ ಇದು ಮಾಡಿಕೊಂಡೆ. ಅಷ್ಟರಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಆದರೂ ಇನ್ನೇನಪ್ಪ ಅಂತಂದರೆ, ನಾವು ನಾರ್ಮಲಾಗಿ ಪುರಿ, ನಾವು ಆಚೆ ಕಡೆ ಗೋಲ್ಗಪ್ಪ ಪುರಿ ತಿಂತೀವಲ್ಲ, ಆ ಥರ ಪುರಿ ಟೇಸ್ಟ್ ಬರೋಲ್ಲ, ನಾರ್ಮಲಾಗಿರುತ್ತೆ. ನನಗೇನೋ ಇಷ್ಟ ಆಯಿತು, ಆ ಥರ ಏನೂ ಕೆಟ್ಟದಾಗೇನೂ ಇರಲಿಲ್ಲ, ಚೆನ್ನಾಗಿ ಅನ್ನಿಸ್ತು, ಮಾಡ್ಕೊಬೋದು. ಆಮೇಲೆ 62 ರುಪೀಸ್ಗೆ 2 ಪ್ಯಾಕ್ ಬೈ 1 ಗೆಟ್ 1 ಸಿಕ್ತಲ್ವ. ಎಷ್ಟೊಂದು ಪುರಿ ಅಂದರೆ ನಾನು ಹಾಕಿದ್ದೆ ಒಂದು ಸ್ವಲ್ಪ, ಒಂದು ಕಾಲು ಭಾಗನೂ ಹಾಕಿಲ್ಲ ಅಂದ್ಕೊಳ್ಳಿ, ಅಷ್ಟೇ. ಇನ್ನೂ ಎಷ್ಟೊಂದಿದೆ ಅಂದರೆ ಇನ್ನೂ ಎಷ್ಟು ಸಲಿನೂ ಮಾಡ್ಕೊಂಡು ತಿನ್ಬೋದು, ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಆಚೆ ಕಡೆ ಎಲ್ಲ 30 ರುಪೀಸ್ 40 ರುಪೀಸ್ ಕೊಟ್ಬಿಟ್ಟು ತಿಂತೀವಿ. ಬಟ್ ಮನೆಯಲ್ಲಿ ಅಂದರೆ ಒಂದು 5 ನಿಮಿಷ ಲೇಟ್ ಆಗುತ್ತೆ, ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಆಮೇಲೆ ಇನ್ನೊಂದೇನಪ್ಪ, ನಮ್ಗೆ ಎಷ್ಟು ಬೇಕು ಮಸಾಲ ಅದನ್ನು ನೋಡ್ಕೊಂಡು ಹಾಕ್ಕೊಂಡು ತಿನ್ಬೋದು. ನಮ್ಗೆ ಹೆಂಗೆ ಬೇಕು ಹಂಗೆ ಆಲ್ಟರ್ ಮಾಡ್ಕೊಬೋದು. ನನಗಂತೂ ತುಂಬ ಸಲ ಆಚೆ ಕಡೆ ತಿಂದಾಗ ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಬಂದಿದೆ. ಬಟ್ ನನಗೇನು ಇಷ್ಟ ಆಯಿತು, ನಮ್ಮ ಅಮ್ಮನಿಗೂ ಇಷ್ಟ ಆಯಿತು. ಮನೇಲೇ ನಾವು ಇನ್ನೊಂದು ಸಲ ಹೆಂಗಿದ್ರು ಪುರಿ ಇದೆ, ಎಣ್ಣೆಗೆ ಹಾಕಿ ಒಂದೆರಡು ಆಲೂಗೆಡ್ಡೆ ಬೇಯಿಸಿದ್ರೆ ಮುಗ್ದೇ ಹೋಯ್ತು, ಆರಾಮ್ಸೆ ಮನೇಲೇ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರೋದು ಏನಂತಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಬರುತ್ತೆ ನೋಡಿ, ಅದನ್ನು ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ನಾನು 4 ಆಲೂಗೆಡ್ಡೆ ಅಷ್ಟೇ ಮಾಡಿದೆ, ಇನ್ನೊಂದು ಆಲೂಗೆಡ್ಡೆ ಹಂಗೆ ಇಟ್ಟೆ, ಯಾಕಂದರೆ ಸುಮ್ಮನೆ ಜಾಸ್ತಿ ಆಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ತಿರ್ಗಿ ನಾಳೆಗೆ ಇಡೋಕ್ಕಾಗಲ್ಲ, ಹಾಳಾಗೋಗುತ್ತೆ. ಆ್ಯಕ್ಚುಲಿ ಇದರಲ್ಲಿ ಕೌಶಿಕ್ದು ರೊಟೀನ್ ಇತ್ತು, ಆದರೆ ಇದನ್ನು ಕೂಡ ಆ್ಯಡ್ ಮಾಡಿದೆ. ಅವತ್ತು ನೈಟ್ ಇದು ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಆ್ಯಡ್ ಮಾಡಿದೆ. ಮತ್ತು ಇದನ್ನು ಮತ್ತು ಇನ್ನೊಂದು ಬ್ಲಾಗಲ್ಲಿ ಏನು ಅಪ್ಲೋಡ್ ಮಾಡೋದು ಅಂತ ಅಂದ್ಬಿಟ್ಟು ಕೌಶಿಕ್ದು ಫುಲ್ಲು ರಾ ಕ್ಲಿಪ್ಸ್ ಹಾಕಿದ್ದೀನಿ. ಅವೇನು ವಾಯ್ಸ್ ಓವರ್ ಆ ಥರದ್ದೇನೂ ಕೊಟ್ಟಿಲ್ಲ. ಇದಕ್ಕೆ ಮಾತ್ರ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ. ಫಸ್ಟು ಸ್ಮ್ಯಾಶ್ ಮಾಡಿಕೊಂಡೆ, ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾರೋ ಇಲ್ಲ, ಹಾಕಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಮತ್ತು ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್, ಉಪ್ಪು ಅಷ್ಟೇ, ಇನ್ನೇನು ಹಾಕಿಲ್ಲ. ಅದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ, ಮೈಲ್ಡಾಗಿ ಹಾಕಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ, ಅದನ್ನು ಹಾಕಿದ್ರೆ ತುಂಬ ರುಚಿ ಜಾಸ್ತಿ ಇರುತ್ತೆ. ಒಂದು ಸಲ ನಿಮ್ಮ ಮನೇಲಿ ಇದ್ದರೆ ಅಥವಾ ತಗೊಂಡು ಹಾಕಂಗಿದ್ರೆ ಒಂದು ಸರ್ತಿ ಹಾಕ್ಕೊಂಡು ತಿಂದು ನೋಡಿ, ಅದು ಒಂಥರ ಚೆನ್ನಾಗಿರುತ್ತೆ. ಈ ಸುಕ್ಕ ಪುರಿ ಕೊಡಬೇಕಾದ್ರೆ ಮೇಲ್ಗಡೆ ಒಂದು ವೈಟ್ ಕಲರ್ದು ಉಪ್ಪು ಥರ ಹಾಕ್ತಾರೆ ನೋಡಿ, ಅವರು ನಾರ್ಮಲ್ ಸಾಲ್ಟ್ ಹಾಕಲ್ಲ, ಬ್ಲ್ಯಾಕ್ದು ಸಾಲ್ಟ್ ಹಾಕ್ತಾರೆ, ಅದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದನ್ನು ನಾನು ಕೂಡ ಹಾಕಿದ್ದೆ ಲಾಸ್ಟಲ್ಲಿ ಸುಕ್ಕಾಗಿ, ಅದು ನಮ್ಮ ಮನೇಲಿತ್ತು, ಸೋಡಾ ಮಾಡ್ಕೊತೀವಲ್ಲ, ಸೊ ಆ ಟೈಮಲ್ಲಿ ಹಾಕೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಅಂಗಡೀಲಿ ಸಿಗುತ್ತೆ, ಅದು 10 ರುಪೀಸ್ ಏನೋ ಅದು. ಒಂದು ಸಲ ನೀವು ಹಾಕಿ ನೋಡಿ, ನಿಜವಾಗ್ಲೂ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 1-2 ಪುರಿ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಮತ್ತು ಒಂದು ಸ್ವಲ್ಪ ಪಾನಿನೂ ಹಾಕ್ಕೊಂಡೆ, ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಂದ್ಬಿಟ್ಟು. ಬಟ್ ಏನೇ ಮಾಡಿದ್ರೂ
ಈ ಮಕ್ಕಳಿರೋ ಮನೇಲಿ ವಾಯ್ಸ್ ಓವರ್ ಕೊಡೋದು, ವ್ಲಾಗ್ ಮಾಡೋದು ಇದೆಲ್ಲ ಅವ್ರು ಮಲಗಿರೋ ಟೈಮಲ್ಲಿ ಮಾಡಿಕೊಂಡ್ರೇ ಚೆಂದ. ಇಲ್ಲ ಅಂತಂದರೆ ಸ್ವಲ್ಪ ಬ್ರೇಕ್ ಕೊಡೋದು, ಮತ್ತೆ ವಾಪಸ್ ಹೋಗೋದು, ಮತ್ತೆ ಸ್ಟಾಪ್ ಮಾಡೋದು, ಮತ್ತೆ ಬರೋದು, ಈ ಥರ ಆಯಿತು. ನನಗೂ ಕೂಡ ಹಂಗೇ ಒಂದೆರಡು ಸಲ ಆಗಿ ಏನು ಹೇಳ್ಬೇಕು ಅನ್ನೋದೇ ಮರ್ತೋಯ್ತು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಒಂದು ಸ್ವಲ್ಪನೇ ಸಾಕಾಯಿತು, 3 ಜನಕ್ಕೆ ಬೇಜಾನಾಯ್ತಿದ್ದೇನೆ. ಇನ್ನೇನಿಲ್ಲ, ಪೂರಿನ ತೂತು ಮಾಡೋದು, ಮತ್ತು ಆಲೂಗಡ್ಡೆ ಏನು ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೋದು, ಮೇಲೆ ಸ್ವಲ್ಪ ಸೇವ್ ಇದ್ದರೆ ಸೇವ್ ಹಾಕ್ಕೊಳ್ಳೋದು, ಇಲ್ಲಾಂದರೆ ಇಲ್ಲ. ಇದನ್ನು ಹಾಕ್ತಾರೆ ಏನಪ್ಪ, ಖಾರದ ಚಟ್ನಿ ಮತ್ತು ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಸುಕ್ಕ ಪುರಿ ಕೊಡ್ತಾರೆ ನೋಡಿ, ಆ ಥರನೂ ಮಾಡ್ಕೊಬೋದು. ಬಟ್ ನಾನು ಅದೇನೂ ಮಾಡ್ಕೊಂಡಿಲ್ಲ. ಒಂದು 20 ರೂಪಾಯಿ ಖಾರ ಸೇವ್ ತೊಗೊಬಂದಿದ್ದೆ, ಈ ಥರ ಚುರುಮುರಿ ಥರದ್ದು ಹಾಕ್ಬಿಟ್ಟು ತಿಂದೆ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಕೇಳೋಕ್ಕೆ ಆಗಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೋಲ್ಗಪ್ಪ ಇಷ್ಟ ಆಗುತ್ತೆ. ನನಗೂ ಕೂಡ ಗೋಲ್ಗಪ್ಪ ಇಷ್ಟ. ಬಟ್ ಊರ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಪುರಿನೇ ಮಾಡೋದು ಜಾಸ್ತಿ. ತೊಗೊಂಡ್ಬಂದ್ಬಿಡ್ತಾರೆ, ಎಣ್ಣೆಗೆ ಹಾಕ್ಬಿಟ್ಟು ಇದು ಮಾಡ್ತಾರೆ. ಬಟ್ ಗೋಲ್ಗಪ್ಪ ಟೇಸ್ಟ್ ನಮ್ಗೆ ಸಿಗಬೇಕು ಅಂತಂದರೆ ನಾರ್ಮಲ್ಲಾಗಿ ಪುರಿ ಮಾಡ್ತಾರೆ ನೋಡಿ, ಆ ಪುರಿಯಲ್ಲಿ ಮಾಡಿದ್ರೆ ಮಾತ್ರ ಅದೇ ಥರ ಟೇಸ್ಟ್ ಬರೋದು. ಬಟ್ ಇದೂ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಅಥೆಂಟಿಕ್ಕಾಗಿ ಗೋಲ್ಗಪ್ಪ ಸ್ಟೈಲಲ್ಲಿ ತಿನ್ನಬೇಕು ಅಂದರೆ ಆ ಪುರಿಯಲ್ಲಿ ಮಾಡ್ಕೊಂಡು ತಿನ್ನಬೇಕು. ಇದೂ ಕೂಡ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಆಮೇಲೆ ತಿಂದ್ಕೊಂಡು ಆಮೇಲೆ ನಮ್ಮ ಅಮ್ಮನಿಗೆ ಮಾಡಿಕೊಟ್ಟೆ. ಆಮೇಲೆ ಇನ್ನೇನು ಕೌಶಿಕ್ಗೆ ಒಂದು 8:30 9 ಗಂಟೆ ಅಷ್ಟರಲ್ಲಿ ಊಟನ ತಿನ್ನಿಸ್ತೀನಿ. ಅವ್ನಿಗೂ ಕೂಡ ಸರಿನಾ ಮಾಡಿಕೊಂಡು ಬೇರೆ ಇನ್ನೇನು ಮಾಡಿಲ್ಲ. ಬರೋ ಅಷ್ಟರಲ್ಲೇ ಅಮ್ಮ ಏನಾದರೂ ಅವ್ನು ತಿನ್ನಿಸಿದ್ರೆ ಏನಾದರೂ ತಿಂದಿರ್ತಾನೆ, ಇಲ್ಲ ಅಂದರೆ ಇಲ್ಲ. ಆಮೇಲೆ ಡೈರೆಕ್ಟ್ ಊಟ ತಿನ್ನಿಸ್ಬಿಟ್ಟು 9 ಗಂಟೆ ಅಷ್ಟರಲ್ಲಿ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಅವನು ಮಲ್ಕೊಳ್ಳೋದು ಲೇಟ್. ಆ್ಯಕ್ಚುಲಿ ನಾವು ಯಾವಾಗ ಮಲ್ಕೋತೀವಿ ಆವಾಗಲೇ ಅವನು ಮಲ್ಕೊಳ್ಳೋದು. ಅವನ ರೊಟೀನ್ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ನಾವು ಏನು ಅಷ್ಟೊಂದಾಗಿ ಅವನಿಗೆ ಏನು ಅದು ಇದು ಅಂತ ಆ ಥರ ಏನೂ ಇಲ್ಲ. ನಾವು ಯಾವ ಥರ ಇರ್ತೀವಿ ಅದೇ ರೀತಿ ಕೂಡ ಅವನ ಒಂದು ರೊಟೀನ್ ಇರುತ್ತೆ. ಸ್ವಲ್ಪ ಏನಾದರೂ ಫುಡ್ಡಲ್ಲಿ ಚೇಂಜ್ ಇರುತ್ತೆ ಅಷ್ಟೇ. ನಾವೇನಾದರೂ ತಿಂತಾಯಿದ್ರೆ ಅದನ್ನು ಕೊಡ್ತೀವಿ, ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ನಾನೇನು ಅವನಿಗೆ ಕೊಡ್ದೇ ಇಲ್ಲ. ನಾವೇನು ತಿಂತೀವಿ ಅದ್ರಲ್ಲಿ ಒಂಚೂರು ಕೊಡ್ತೀವಿ, ಅದನ್ನೇ ಅಂತ ಕೊಡಬಾರ್ದು. ಅದ್ರಲ್ಲಿ ಒಂದು ಸ್ವಲ್ಪ ತಿಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅವ್ನು ನಾರ್ಮಲಾಗಿ ಚೆನ್ನಾಗೇ ಇದ್ದಾನೆ. ಹೆಲ್ತು ವೆಲ್ತು ಎಲ್ಲ ಮಸ್ತಾಗಿದೆ. ಕರೆಕ್ಟಾಗಿ ಪರ್ಫೆಕ್ಟ್ ಹೈಟೇನು ಚೆನ್ನಾಗಿ ಬೆಳೀತಾ ಇದ್ದಾನೆ. ವೆಯ್ಟು ಕೂಡ ಪರ್ಫೆಕ್ಟ್ ಆಗಿದೆ. ವೆಯ್ಟ್ ಗೇನು ಕೂಡ ಚೆನ್ನಾಗಿ ಆಗ್ತಾಯಿದೆ. ತುಂಬ ಓವರ್ ಅಂತಾನೆ ತುಂಬ ಕಡಿಮೆ ಅಂತಾನೆ ಅವನ ಮಂತ್ ಇದೆ ಆ ಮಂತಿಗೆ ಇಷ್ಟೆಷ್ಟು ಇನ್ಕ್ರೀಸ್ ಆಗಬೇಕು ಅಷ್ಟಷ್ಟು ಇನ್ಕ್ರೀಸ್ ಆಗ್ತಾ ಇದ್ದಾನೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಕೌಶಿಕಿಗೆ ನೀರನ್ನ ಕುಡಿಸುವಾಗ ನಾನು ಲೋಟದಲ್ಲೂ ಕುಡಿಸ್ತೀನಿ, ನಾರ್ಮಲಾಗಿ ಇದರಲ್ಲೂ ಕುಡಿಸ್ತೀನಿ. ಏನಪ್ಪ ಸ್ಟೀಲ್ದು ಕಪ್ ಬರುತ್ತೆ ನೋಡಿ, ಸ್ಟ್ರಾ ಇರೋ ಥರದ್ದು, ಅದರಲ್ಲೂ ಕುಡಿಸ್ತೀನಿ ಅಥವಾ ಬಾಟಲಲ್ಲೂ ಕುಡಿಸ್ತೀನಿ. ಈ ಥರ ಯಾವುದ್ರಲ್ಲಾದರೂ ಕುಡಿಸ್ತೀನಿ. ಅಥವಾ ನಾವು ಬಾಟಲಲ್ಲಿ ಕುಡಿತಾ ಇದ್ದರೆ ಮುಚ್ಚಳ ಬರುತ್ತೆ, ಅದರಲ್ಲಿ ಹಾಕಿ ಕೊಡ್ತೀನಿ. ಒಟ್ಟಲ್ಲಿ ಯಾವ ಥರನಾದರೂ ಪರವಾಗಿಲ್ಲ, ಮಕ್ಕಳು ನೀರು ಕುಡಿಬೇಕು. ಅವನಿಗೆ ಲೋಟದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದೀನಿ. ಸೊ ಅದರಿಂದ ಅವ್ನು ಲೋಟದಲ್ಲಿ ಆರಾಮ್ಸೆ ಕುಡಿತಾನೆ. ಇನ್ನು ಸ್ಟ್ರಾಲ್ಲೂ ಕೂಡ ಎಳ್ಕೊಂಡು ಕುಡಿತಾನೆ. ಸ್ಟ್ರಾ ಇದ್ದರೆ ನಾರ್ಮಲ್ ಸ್ಟೀಲ್ದು ಪೈಪ್ ಲೋಟ ಬರುತ್ತಲ್ಲ ಅದರಲ್ಲಿ ನಾನು ಫಸ್ಟ್ ಅವನಿಗೆ ಅಭ್ಯಾಸ ಮಾಡಿಸಿದ್ದು. ಸ್ಪೂನಲ್ಲಿ ಕುಡಿಸೋದು ಸ್ವಲ್ಪ ಕಷ್ಟ. ಸ್ಪೂನೆಲ್ಲ ಓವರ್ ರಿಸ್ಕ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಇದರಲ್ಲಿ ಕುಡಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಮಕ್ಕಳು ಸ್ಪೂನಲ್ಲೂ ಕುಡಿಯೋಲ್ಲ. ಇದನ್ನು ಅಭ್ಯಾಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನು ಲೋಟದಲ್ಲಿ ಅಭ್ಯಾಸ ಮಾಡಿದ್ರೆ ಆರಾಮ್ಸೆ ಕುಡಿಬೋದು. ಅವ್ನು ಕುಡಿತಾನೆ. ಆ ಥರ ಆಟ ಏನು ಮಾಡಲ್ಲ. ಎಷ್ಟು ಬೇಕು ಅಷ್ಟು ಕುಡಿಸ್ತೀನಿ. ಮಧ್ಯ ಟೈಮು ಬಾಟಲಲ್ಲಿ ಹಾಕಿಟ್ಟಿರ್ತೀನಿ.